Hi, hello friends, good morning. Welcome to my channel Town Valley Jyoti. This is early morning vlog after sending ವೈಭವ್ ಕಳಿಸ್ನ ನಂತರ ನಾನು ಇನ್ನೂ ಇಲ್ಲಿನ ತನಕ ಗರಂ ನೀರು ಏನೂ ಕುಡ್ದಿಲ್ಲ. ಸೊ ವೆಯ್ಟ್ ಚೆಕ್ ಮಾಡರಿ ಅಂಥೇಳಿ ಚೆಕ್ ಮಾಡತ್ತೀನಿ. ಅಂದ್ರೆ ನೇನು ವೇಯಿಂಗ್ ಮೆಷಿನ್ ಬಂದಿತ್ತಲ್ಲ, ಸೊ ಇವಾಗ ಚೆಕ್ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಅದು ಗ್ರೀನ್ ಲೈಟ್ ಬೀಳುತ್ತೆ, ಅದ್ರ ಒಳಗೆ ಬರೋಬ್ಬರ ಕಾಣಿಸ್ತಾ ಇಲ್ಲ. ಇವಾಗ ನೋಡ್ಬೋದು ಮೊಬೈಲ್ ಕೈಯಾಗಿ ಇಲ್ದಾಗ ನಿಂತರ 85.85 ಅದ. ಮೊಬೈಲ್ ಹಿಡ್ಕೊಂಡ್ರೆ 86.40. ವೇಟ್ ಚೆಕ್ ಮಾಡ್ಕೊಂಡ ನಂತರ ಬಿಸಿ ನೀರು ಆ್ಯಂಡ್ FCD ಕುಡ್ದೀನಿ. ಇವಾಗ ಆ್ಯಸ್ ಎ ಬ್ರೇಕ್ಫಾಸ್ಟ್ ಐ ಆಮ್ ಹ್ಯಾವಿಂಗ್ ಗ್ರೇಪ್ಸ್ ಎಟ್ 9 o'clock. ನೀವು ಈ ಸೀಸನ್ದಾಗ ಏನು ಇಷ್ಟಪಟ್ಟು ತಿಂತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆಲೂ ಪರಾಟ ಫ್ರೆಂಡ್ಸ್, ಶಿವರಾತ್ರಿ ದಿನ ರಾತ್ರಿ ಮಾಡಿನಲ್ಲ, ಅದು ಒಂದು ಸ್ವಲ್ಪ ಫೀಲಿಂಗ್ ಉಳಿದಿತ್ತು. ಅದು ಕೂರ್ ಕಡೆಯಿಂದ ಇಲ್ಲಿ ನಮ್ಮ ಹೋಮ್ ಟೌನ್ ಕಳಿಸೀನಿ, ಫ್ರಿಜ್ನಾಗ ಇಟ್ಟಿಂದಿತ್ತು. ಇವತ್ತು ವೈಷ್ಣವಿಗೆ ವೈಭೋಗ ನನಗೆ ಸಫಿಷಿಯೆಂಟ್ ಆಗ್ಬಿಟ್ಟು ಇದು. ಸೊ ಇವಾಗ ಲಂಚ್ ಕಮ್ ಬ್ರೇಕ್ಫಾಸ್ಟ್ ಅಂದ್ರೆ ಬ್ರಂಚ್ನಾಗ ಐ ಆಮ್ ಹ್ಯಾವಿಂಗ್ ಆಲೂ ಪರಾಟ. ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ವಿತ್ ಆಲೂ ಪರಾಟ. ಫ್ರೆಂಡ್ಸ್, ಇವು ನಿನ್ನ ಅಮಾವಾಸ್ಯೆ ಈಗ ಗೊತ್ತದ, ಈಗ ಅಮಾವಾಸ್ಯೆ ಗೊತ್ತದ. ನೀನು ಹೋಳಿಗೆ ಮಾಡಿದ್ದೇವಲ್ಲ, ಶಿವರಾತ್ರಿ ನೀರಾರಿದ್ದವರು ಒಪ್ಪತ್ತಿದ್ದವರು ನೀನು ಹೋಳಿಗೆ ಉಣ್ಬೇಕು ಅಂತ. ಸೊ ಅವು ಹೋಳಿಗೆ ಒಂದು 5-6 ಇದ್ದು, ಅದಕ್ಕೆ ನಾನು ಒಂದು ಸ್ವಲ್ಪ ತಂದಿನ ಅವ್ವ ವೈ ಅಂತಂದಿದ್ರು, ಇಲ್ಲರಿ ಯಾರೂ ಅವ್ರ ವೈ ಅಂತಂದಿದ್ರು, ಅದಕ್ಕೆ ಹೋಳಿಗೆ ತಂದೀನಿ. ಇವಾಗ ನಾನು ತೊಂಗಳು ಹೋಳಿಗೆ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಿಂಗೆ ಹಾಲು ಹಾಕೊಂಡು ಉಂಟ್ರೆ ಮಸ್ತ್ ಹತ್ತದು. ನೀವು ಯಾವ ಥರ ಹೊಂತೀರಿ ಹೇಳ್ರಿ. ಆ್ಯಂಡ್ ಹೋಳ್ಗೆ ಹಾಲು ಆ್ಯಂಡ್ ಆಂಬರ್ ಸೂಪರ್ ಹಿಟ್ ರೆಸಿಪಿ. ಆಲ್ರೆಡಿ ಒಂದು ಪರಾಠ ಉಂಡಿನಲ್ಲ, ಅದಕ್ಕೆ ಡೇಕರ್ಕಿ ಉಂಟು. ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ಇವತ್ತಿಂದ ಹಿಡಿದು ಟ್ಯೂಸ್ಡೇನೂ ನಂದು ಒಪ್ಪತ್ತು, ಅಂದ್ರೆ ಒನ್ ಟೈಮು ಅಷ್ಟೇ ಊಟ ಮಾಡ್ತೀನಿ. ಈ ಕಾಂಬಿನೇಷನ್ ಸೂಪರಾಗಿರ್ತದೆ. ಆಂಬೂರು ಮತ್ತು ಹೋಳಿಗೆ ಹಾಲು, ತುಪ್ಪ ಇದ್ರೆ ತುಪ್ಪನೂ. ಮ್ಯಾಲೆ ಬಟ್ಟೆ ತರ್ಲಕ್ಕೆ ಹೋಲತ್ತೀನಿ ಫ್ರೆಂಡ್ಸ್. ಆವಾಗ ನಿಯರ್ ಅಬೌಟ್ 20-30 ಪಿಜಿಯನ್ಸ್ ಹಾರ್ದು ಎಕ್ದಮ್ಸೆ. ಸೊ ಆ ಪಿಂಕ್ ಕಲರ್ ಮನೆ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಕುಂತವ. ಅದಕ್ಕೆ ವೀಡಿಯೋ ಕ್ಲಿಪ್ ಕ್ಯಾಪ್ಚರ್ ಮಾಡೋದು ಅಂತ ಮಾಡ್ಲತ್ತೀನಿ. ಆ್ಯಂಡ್ ಹಾಗೆ ವಾಕಿಂಗ್ನೂ ಆಯ್ತದ ಅಂಥೇಳಿ ಹೋಗೀನಿ. ನಂಬಲ್ಲಿ ಕೆಳಗೆ ಸಫಿಷಿಯೆಂಟ್ ಸ್ಪೇಸ್ ಇರಲಿಲ್ಲ ಬಟ್ಟೆ ಒಣಗ್ಲಿಕ್ಕೆ, ಅದಕ್ಕೆ ನಾನು ಜಾಸ್ತಿ ಮಾಡಿ ಮೇಲೆ ಒಣಗ್ತೀನಿ. ಒಂದು ಸ್ವಲ್ಪ ವಾಕಿಂಗ್ನೂ ಆಯ್ತದ ಅಂತ 4 o'clock ಹಂಗೆ ಹೋಗ್ತೀನಿ. 4 to 4:30 ತನಕ ವಾಕಿಂಗ್ ಆಗ್ತದೆ. ಎಷ್ಟು ಜನ ಹಿಂಗೆ ಬರ್ಡ್ಸ್ ಹಾರ್ಲತ್ತವ್ರು ನೋಡೋದು ಇಷ್ಟಪಡ್ತೀರಿ. ನಮ್ಮ ಮನೆ ಎದುರು ಆ್ಯಂಡ್ ಆ ಪಿಂಕ್ ಮನೆ ಮೇಲೆ ಯಾಕಂದ್ರೆ ಜಾಸ್ತಿ ಪಿಜನ್ಸ್ ಹಾರ್ತವೆ, ಬಟ್ ಅಲ್ಲಿ ಕಾಣಿಸಲ್ಲ. ಹಾರದ ಒಟ್ಟೆ ಕಾಣಿಸ್ತದೆ ಹಮೇಶನೇ. ಅಲ್ಲಿ ಕುಂತು ಹಿಂಗೇನು ಭೀ ಕೆಲವೊಬ್ಬರು ಮನೆಯಾಗ ನಮ್ಮ ಫ್ರೆಂಡ್ ಅವ್ರದ್ದು ಮನೆ ಒಂದು AC ಅದ. ಆ AC ಬಾಕ್ಸ್ ಬಲ್ ಹಮೇಶ ಬಾಕ್ಸ್ ಅಂತಾರೆ ಏನಂತಾರೆ ಗೊತ್ತಿಲ್ಲ, ಆ ACದ ಹೊರಗಿಂದ ಔಟ್ಲೆಟ್ ಇರ್ತದೆ ನೋಡಿ, ಅದ್ರ ಬಲ್ಲಿ ಹಮೇಶ ಕುಂತಿರ್ತಾವೆ. ಆ ಥರ ಇಲ್ಲಿ ಏನೂ ಇಲ್ಲ, ಬಟ್ ಯಾಕೋ ಏನೋ ಕೆಲವೊಂದು ಬಾರ್ ಹಾರದು ಕಾಣಿಸ್ತದೆ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅದರ ಗುಡಿಗೆ ಎಷ್ಟು ಜನ ಹೋಗಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಹೋಗಬೇಕು, ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡೀನಿ. ಸೊ ವಾಕಿಂಗ್ ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಇರ್ತೀನಿ. ಇವಾಗ ಹಾರ್ದು ನೋಡಿರಿ, ಬಟ್ ಭಾಳ ಕಮ್ಮಿ ಕ್ವಾಂಟಿಟಿ ಅದಾವೆ ಆದ್ರೂ. ಸೊ ನೀವೇನೇನು ಮಾಡ್ತಾಯಿದ್ರಿ, ನಿಮ್ಮ ವೆಯ್ಟ್ ಲಾಸ್ ಸಲುವಾಗಿ ಏನು ಮಾಡ್ತಾಯಿದ್ರಿ ಏನಿಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಸೂರಜ್ ಮಾಮ ನೋಡಿರಿ ಏಟ್ ಬ್ರೈಟ್ ಅಲ್ಲ, 4 o'clock ಆದ್ರೂ ಎಷ್ಟು ಸಮ್ಮರ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇವಾಗ. ಆ್ಯಂಡ್ ಮನೆ ಹತ್ರ ನೋಡಿರಿ ಈ ಬಾದಾಮ್ ಗಿಡ ಅದಲ್ಲ, ಏಟ್ ಹಚ್ಚಿಗೆ ಅನ್ಸತ್ತು. ಇವಾಗ ಎಲ್ಲ ಗಿಡಗಳಿಗೆ ಉಗಾದಿ ಹೊಂಟದು ಅಂದ್ರೆ ಎಲ್ಲ ಗಿಡಗಳು ಗ್ರೀನರಿ ಕಾಣಿಸ್ತಾವೆ, ಹೊಸ ಎಲೆ ಹೊಸ ಹೂವು ಬಂದು ಸೂಪರ್ ಅನ್ನಿಸ್ತದೆ. ಆ್ಯಂಡ್ ನಡ್ರಿ ವಾಕಿಂಗ್ ಹೋಗೋದು ಇವತ್ತು. ನಾನು ಅನಿತಾ ಇಬ್ಬರು ವಾಕಿಂಗ್ ಹೋಗ್ಲತ್ತೀವಿ, ಅಂದರೆ ನಮ್ಮದು ಫ್ರೆಂಡ್. ಸೊ ನೋಡ್ರಿ ಸೂರಜ್ ಮಾಮ ಇಟ್ ಆರೆಂಜ್ ಶೇಡ್ ಚೆನ್ನಾಗಿ ಅನ್ನಿಸ್ತಾ ಇದ್ದಾರಲ್ಲ. ಆ್ಯಂಡ್ ಕಮಿಂಗ್ ಟು ಮೈ ಡೇ ಕಂಪ್ಲೀಟ್. ಮಾರ್ನಿಂಗ್ ಗರಂ ನೀರು FCD ಆಗ್ತು. ಆ್ಯಂಡ್ ಈಗ ಗೊತ್ತಾ 2 liters ಅಷ್ಟೇ ವಾಟರ್ ಕುಡ್ಲಿಕ್ಕಾಯ್ತು ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಕುಡ್ಲಿಕ್ಕಾಗಿಲ್ಲ ಯಾಕೋ. ಆ್ಯಂಡ್ ಒನ್ ಟೈಮ್ ಆ್ಯಸ್ ಅ ಸೈಡ್ ಈಗ ಗೊತ್ತಿಂದ ಹಿಡಿದು ಹರ್ ಮಂಗಳವಾರನೂ 1 time ಊಟ ಮಾಡ್ತೀನಿಲ್ಲ. ಸೊ 1 time ಊಟ ಆಯಿತು. ಆ್ಯಂಡ್ ಗ್ರೀನ್ ಟೀ ಏನೂ ಕೊಂಡಿಲ್ಲ ಫ್ರೆಂಡ್ಸ್. ನನ್ಸ ಅಂತ ಹನುಮಂದಿರ ಗುಡಿಗೆ ಹೋಗರಿ. ನಮ್ಮಲ್ಲಿ ನಾವು ಎಣ್ಣೆ ಬತ್ತಿ ಒಯ್ತೀವಲ್ಲ, ಸೊ ಎಣ್ಣೆ ಬತ್ತಿ ಒಯ್ಲತ್ತೀನಿ. ಈ ಮಿಳಿಯಟ್ ಕ್ಯೂಟ್ ಅದಲ್ಲ, ಸ್ಪೆಷಲಿ ಎಣ್ಣೆ ಬತ್ತಿ ಒಯ್ಲಕ್ಕೆ ತಂದೀನಿ. ನಡ್ರಿ ಹನುಮಂದೇವ್ರ ಗುಡಿಗೆ ಹೋಗರಿ. ಆ್ಯಂಡ್ ನಿಮಗೂ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಶಣ್ ಮಾಡಿರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ಹೇಳಬೇಕಾದ್ರೆ ಟೈಮ್ 11 o'clock ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ದಿಸ್ ಈಸ್ ದಿ ಫಸ್ಟ್ meal of my day.
ಒಂದು ಜೋಳದ ರೊಟ್ಟಿ, ತುಪ್ಪದ ಹೀರೆಕಾಯಿ ಪಲ್ಯ ನಮ್ಮಲ್ಲಿ ಮನೆಗೆ ಗಿಡಕ್ಕೆ ಹತ್ತಿವು ಒಂದು 4 ಅವಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿ ಹಾಕಿ ಶೇಂಗದ ಹಿಂಡಿ ಹಚ್ಚಿ ಮಾಡೀನಿ. ಸೊ ಸೂಪರ್ ಆ್ಯಂಡ್ ಟೇಸ್ಟಿ ಇಲ್ಲ, ಅದು ಇಷ್ಟಪಟ್ಟು ಊಟ ಮಾಡ್ಯಾರ. ಮನೆಗೆ ಹೆಪ್ಪಚ್ಚಿಂದು ಮೊಸರು, ಬ್ಯಾಳಿ ಆ್ಯಂಡ್ ರೈಸ್, ಉಳ್ಳಾಗಡ್ಡಿ. ಬರೀ ಎಲ್ಲರೂ ಊಟ ಮಾಡರಿ. ನೀವೆಲ್ಲ ಏನು ಊಟ ಮಾಡ್ತಾ ಇದ್ರಿ ಅನ್ನೋದು ಕಮೆಂಟ್ ಮಾಡಿರಿ. ಹಬ್ಬದ್ದು ಶಿವರಾತ್ರಿ ಹಬ್ಬ ಸಲುವಾಗಿ ತಂದಿದ್ದು ರತ್ನಾಲ್ ಫ್ರೆಂಡ್ಸ್ ನಮ್ಮ ಮನೆಯವ್ರು ತೊಗೊಂಡು ಬಂದರ. ನಾನೇನು ಅವ್ರಿಗೆ ತಂದಿಲ್ಲ, ಬಟ್ ಅವ್ರು ಮಾರ್ಕೆಟ್ನಾಗ ಕಾಣಿಸ್ತಲ್ಲ. ನಮ್ಮಲ್ಲಿ ಇವಾಗ ಶಿವರಾತ್ರಿಗೂ ಅಷ್ಟೇ ಸಿಗ್ತಾವೆ ಇವು. ತೊಗೊಂಡ್ರೆ ಎಷ್ಟು ಬರೀಕೊ ನೋಡ್ರಿ. ನನ್ನ ಬಳ್ಳಿನ ಸೇಮ್ ಟು ಸೇಮ್ ನನ್ನ ಬಳ್ಳಿ ನೋಡ್ರಿ, ಕವರ ಹೋಗ್ಯದ. ಇಷ್ಟೇ ಸೈಜ್ ನೋಡರಿ. ಶಿವರಾತ್ರಿ ದಿನ ಕುದಿಸಿನ, ಬಟ್ ಒಟ್ಟು ಪ್ರಾಪರಾಗಿ ಚೆನ್ನಾಗಿ ಅಂತಿಲ್ಲ, ಟೇಸ್ಟ್ ಇಲ್ಲ ಜಾಸ್ತಿ. ಸೊ ನೋಡ್ರಿ, ಈಗ ಇವೆ ಸುಳ್ದಾವ 4 ಕಿಲೋಸ್ ಅಂದಾಜ ಅವೇನು. ಒಂದು 2, 4, 6, ಒಂದು 8, 10 ಅವ. ಇವಿಸ್ ಕುದಿಸ್ತೀನಿ ಈಗ. ರತ್ನಾಲ್ ಕುದಿಸಿನಲ್ಲ, ಸೊ ಈಗ ನಾನು ಲಂಚ್ನಾಗ ರತ್ನಾಲ್ ತಿಲ್ಲತ್ತೀನಿ. ಆ್ಯಕ್ಚುಲಿ ಯಾಕೆ ಅಂತಂದ್ರೆ ವೈಭವಂದು ಮತ್ತು ನಮ್ಮ ಸೋದರಳಿಂದು ಇಬ್ಬರು ಸೋದರಳದು JEE ಮೀನ್ಸ್ ದ ರಿಸಲ್ಟ್ ಬಂದಿದಲ್ಲ. ಸೊ ವೈಭವ್ ಆ್ಯಂಡ್ ಸೋನಿ ಅಂದ್ರೆ ನಮ್ಮ ಸೋದರ ಸೊಸಿ, ನಮ್ಮ ನೀಸ್. ಅವರಿಬ್ಬರು ಚಾಲೆಂಜ್ ಏನು ಮಾಡ್ಕೊಂಡಾರ, ಚಾಲೆಂಜ್ ಏನಿಲ್ಲ, ನಾರ್ಮಲಿ ಸೋನಿ ನೀನು ಚಲೋ ರ್ಯಾಂಕಿಂಗ್ ತಂದಿ ಅಂದ್ರೆ ನಿನಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ರಂತ. ಸೊ ಅದ್ರ ಸಲುವಾಗಿ ಅವರಿಬ್ಬರು ಹೊಂಟಾರ, ರಾಜೋಟಿಗೆ ನಡೆದಾರೆ ಎಲ್ಲರೂ. ಆ್ಯಕ್ಚುಲಿ ಅದ್ರ ಸಲುವಾಗಿ ಭೇಟಿ ಆಗರಿ ಅಂತ ಅಂದ್ಕೊಂಡೀವಿ. ಶಿ ವಾಸ್ ಈಗರ್ಲಿ ವೇಟಿಂಗ್ ಟು ಹ್ಯಾವ್ ಚಾಟ್ ಆ್ಯಂಡ್ ಪಾನಿಪುರಿ. ಸೊ ಒಂದು ಜಾಗದಲ್ಲಿ ಹೋಗರಿ ಅಂತ ಭೇಟಿ ಆದಿವಿ. ಅದಕ್ಕೆ ನಾನು ಕಾಂಪನ್ಸೇಷನ್ ಮಾಡ್ಕೊಳಕ್ಕೆ ಮಧ್ಯಾಹ್ನಕ್ಕೆ ಲಂಚ್ನಾಗ ನಾನೇನು ತಿಲ್ಲತ್ತೀನಿ ಅಂದರೆ ಇಲ್ಲಿ ರತ್ನಲ್ಲಿ ಕುದಿಸ್ಕೊಂಡು ತಿಲ್ಲತ್ತೀನಿ, ಸೊ ದಟ್ ಐ ಕ್ಯಾನ್ ಹ್ಯಾವ್ 1 ಪ್ಲೇಟ್ ಆಫ್ ಪಾನಿಪುರಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಾನು ಮಸ್ತ್ ಬಿಂದಾಸ್ ಆಗಿ ಎಂಜಾಯ್ ಮಾಡಿ ತಿಂತಾಯಿದ್ದೀನಿ. ಆ್ಯಂಡ್ ಹೇಳಬೇಕು ಆದ್ರೆ ಅವತ್ತೇನು ನಾವು ತಿಂದಿದ್ದೇವಲ್ಲ ಶಿವರಾತ್ರಿ ದಿನ, ಅವತ್ತು ಸಪ್ಪಗ ಟೇಸ್ಟ್ಲೆಸ್ ಇದ್ದು. ಬಟ್ ಇವತ್ತು ಒಂದು ಸ್ವಲ್ಪ ರತ್ನಾಲ್ ತಿನ್ನೋ ಫೀಲಿಂಗ್ ಹೊಂಟಿತ್ತು. ಐ ಥಿಂಕ್ ಅವು ಫ್ರೆಶ್ ಆಗಿ ಕಡಿಂದ ಏನೋ ಏನು ರೀಸನ್ ಇತ್ತು. ಬಟ್ ಇವತ್ತು ಓಕೆ, ನಾಟ್ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ, ಬಟ್ ಇಟ್ ವಾಸ್ ಗುಡ್ ಫ್ರೆಂಡ್ಸ್. ಸೊ ಇದು ಕಾಂಪನ್ಸೇಷನ್ ಮಾಡಿ ತಿಂತಾಯಿದ್ದೀನಿ. ಬಟ್ ವಾಟ್ ಎವರ್ ಇಟ್ ಮೈಟ್ ಬಿ ಬಿಫೋರ್ 6 ಮುಗಿಸ್ಬೇಕು ಅಂತ ಬಿಫೋರ್ 6 ಮುಗಿಸೀನಿ. ಸೊ ಹೋಗಿ ಭೇಟಿ ಆದೆವು. 1 ಪ್ಲೇಟ್ ಪಾನಿಪುರಿ. ಆ್ಯಕ್ಚುಲಿ 6 ಮೆಂಬರ್ಸ್ ಇದ್ದೇವೆ ನಾವು. 6 ಮೆಂಬರ್ಸ್ ನಡ ಫಸ್ಟ್ 3 ಪ್ಲೇಟ್ಸ್ ಪಾನಿಪುರಿ ಮತ್ತು 3 ಪ್ಲೇಟ್ ಮಸಾಲ ಪೂರಿ ಅದ ಫ್ರೆಂಡ್ಸ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಬೇರೆ ಜಾಗದಲ್ಲಿ ತಿಂತಾಯಿದ್ದೀವಲ್ಲ, ನಾವು ಹಮೇಶ ನಮ್ಮ ಹೋಮ್ ಟೌನಲ್ಲಿರೋ ಸಾಕ್ಷಿ ಮತ್ತು ಖಂಡೋಬಾ ಇವೆರಡೇ ತಿಂತೀವಿ, ಬೇರೆ ಎಲ್ಲಿ ತಿನ್ನಕ್ಕೆ ಇಷ್ಟಪಡಲು. ಆ್ಯಂಡ್ ಟೇಸ್ಟೂ ಅನಿಸಲ್ಲ, ಹೊಸ ಟೇಸ್ಟ್ ಪ್ರಿಫರ್ನೂ ಮಾಡ್ಲಿಕ್ಕಾಗಲ್ಲ. ನಾನಂತೂ ಹಂಗೆ ಇದ್ದೀನಿ, ಯಾವುದ್ರೂ ಒಂದು ಇಷ್ಟ ಆಯಿತು ಅಂದ್ರೆ ಅದೇ ಪ್ಲೇಸಿಗೆ ಹೋಗ್ತೀನಿ. ದುಕಾನ್ ಆಗಲಿ ಏನೇ ಆಗಲಿ, ಈಟಬಲ್ಸ್ ಆಗಲಿ, ಅದೊಂದೇ ಪ್ಲೇಸ್. ಹೊಸ ಟ್ರೈ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮತ್ತು ಭಯ ಅನ್ನಿಸ್ತದೆ ನನಗೆ, ಟೇಸ್ಟ್ಲೆಸ್ ಇರ್ತದೇನೋ, ದುಡ್ಡನ್ನೂ ವೇಸ್ಟ್ ಇರ್ತದೆ ಅಂತ. ಸೊ ಅಲ್ಲಿ ನೋಡಿದೆವು, ಟೇಸ್ಟ್ ಚೆನ್ನಾಗಿ ಅನಿಸಿಲ್ಲ. ಅದಕ್ಕೆ 3 ಪ್ಲೇಟ್ 6 ಜನರ ನಡ ತೊಗೊಂಡೆವು, ಅಲ್ಲಿಗೆ ಸ್ಟಾಪ್ ಮಾಡಿದೆವು. ಆ್ಯಂಡ್ ಆನಂತರ ಕಸಾಟ ಐಸ್ ಕ್ರೀಮ್ ತಿಲ್ಲಕ್ಕೆ ಹೋದೆವು. ಸೊ ನಾನು ಮಧ್ಯಾಹ್ನಕ್ಕೆ ಏನು ಲಂಚ್ ಮಾಡಿಲ್ಲ. ಆನಂತರ ಇಲ್ಲಿ 1 ಪ್ಲೇಟ್ ಕಸಾಟ ಅಂದ್ರೆ ಭಾಳ ಕಡಿಮೆ ಇತ್ತು ಫ್ರೆಂಡ್ಸ್, ಹೇಳಬೇಕಾದ್ರೆ ನಿಮ್ಗೆ ಕಾಣಿಸ್ತಾನೂ ಇದೆ. ಸೊ ಅಷ್ಟು ಕಸಾಟ ಆ್ಯಂಡ್ 1 ಪ್ಲೇಟ್ ಪಾನಿಪೂರಿ ತಿಂದು ಕಂಪ್ಲೀಟ್ ಮಾಡಿದೆ. ಇವತ್ತಿನ ನನ್ನ ಡಿನ್ನರ್ ಫ್ರೆಂಡ್ಸ್. ಮನ್ ಭಿ ಖುಷ್, ಸೋನಿ ಭಿ ಖುಷ್, ಅವ್ರ ಸಣ್ಣ ತಿಂದಂಗೂ ಆಯಿತು ಫ್ರೆಂಡ್ಸ್. ನೋಡ್ರಿ ಅಷ್ಟು ಖರಾಬ ಹೊಳಕವ ಕಂಪ್ಲೀಟಾಗಿ. 2.5 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ವಾಕಿಂಗ್ನು ಕಂಪ್ಲೀಟ್ ಆಯಿತು. ನಡ್ಕೋತಾ ಬಂದಿನಲ್ಲ, ವಾಕಿಂಗ್ನು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ಬಾಯ್. ಹ್ಯಾವ್ ಎ ನೈಸ್ ಡೇ.